ಅಜ್ಜಿ ನೀವು ಆಡಕ್ಕೆ ಸುರೇಶ್ ಕಡೆ ಚೆನ್ನಾಗಿ ಆಡ್ತೀರಾ ಆಡಿ. ಮೊದಲೇ ಮನ್ಸರಿಲ್ಲ, ಇದ್ರಲ್ಲಿ ನಿನ್ ಕಾಟ ಬೇರೆ. ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ವಲ್ಲೇ. ನಿನ್ನ ನೆನೆಕಾಯಿ ಆಗೋಗ ನಿನ್ನ ಸಾಲ್ಸಿ ಗೋರಿ ಕಟ್ಟಿ ಗ್ರಾನೆಟ್ ಹಾಕ್ಬಿಡ್ತೀನಿ ನೋಡು. ಮಾತಾರಿಗೂ ಬಾಯಿ ಹಲೋ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ನಾವ್ ಇದೀವಲ್ಲ, ನಮ್ ತರ ಫ್ರೆಂಡ್ಶಿಪ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇಲ್ಲ ಬ್ರೋ. ಹೆಂಗೆ ಬಾಯ್ಗೆ ಇಟ್ಕೊಂತೀರಾ ಸ್ವೀಟ್ ನ? ನಾವಿರೋ ತರ ಒಂದು ದಿವಸನು ಯಾವ್ದೇ ವಿಷಯಕ್ಕೆ ನಾವ್ ಜಗಳ ಆಡಿಲ್ಲ. ಪ್ರೀತಿ ಜಾಸ್ತಿ ಆಗ್ಬಿಡೈತ್ ನಿಮ್ಗೆ. ನಮ್ ಅಮ್ಕು ಡುಮ್ಕು ಮಂಜು ಬ್ರೋನ ನೀವು ಪರ್ಸನಲಿ ನೋಡ್ಬಿಟ್ರೆ ಲವ್ವೇ ಆಗ್ಬಿಡುತ್ತೆ ನಿಮ್ಗೆ. ತುಂಬಾ ಡೀಪ್ ಆಗಿ ಪರ್ಸನಲ್ ಆಗಿ ನೋಡಿರಂಗಿದ್ಯಾ, ಏನ್ ಕತೆ? ಇವ್ರ ಮೇಲೆ ನನ್ಗಂತೂ ಆಗ್ಬಿಟ್ಟಿದೆ. ಮಂಜಿನ್ ಗಾಂಡ್ ಲವ್ ಆಗ್ಬಿಟ್ಟಿದೆ ಕೋಲಾಟ. ನಿಮ್ಗೆ ಏನೇ ಕಷ್ಟ ಇದ್ರು ಅಮ್ಕು ಡುಮ್ಕು ಮಂಜು ಬ್ರೋಗ್ ಒಂದು ಮೆಸೇಜ್ ಹಾಕಿ, ಅಟ್ಲೀಸ್ಟ್ ಅವ್ರ ವಿಡಿಯೋ ಮುಖಾಂತರ ಆದ್ರೂ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಸರಿನಪ್ಪ ಮಂಜ, ನಾನ್ ನಿನ್ ಕೇಳ್ತಾ ಇರೋದು ಒಂದೇ ಒಂದ್ ಹೆಲ್ಪ್. ನಿನ್ ಪಕ್ಕದಲ್ಲಿ ಅವನಲ್ಲ, ಅವನ ಬಾಯಿಗೆ ಓಸಿ ಇಕ್ಕು ನಿಂದುನು. ಆ ಮೈಕು ತೆಗೆದು ಬಾಯಿಗೆ ಕೇಳ್ತೀನಿ, ಬರೀ ರೋಸ್ಟರ್ಸ್ ದೇ ಉಣ್ಣಕ್ ಬರ್ತಾನೆ. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ, ಟ್ಯಾಲೆಂಟ್ ಅನ್ನೋರಿಗೆ. ಫಸ್ಟ್ ಆಫ್ ಆಲ್ ಅವನ್ ಏನ್ ಟ್ಯಾಲೆಂಟ್ ಅಂತ ಕೇಳು. ಗೊತ್ತಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಳು. ಹುಡುಗಿರ್ಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಮಿಸ್ಯೂಸ್ ಮಾಡೋದಂತೆ. ಇದನ್ನೆಲ್ಲಾ ಟ್ಯಾಲೆಂಟ್ ಅಂತಾರೆ ಅಂತ ಅಂದ್ರೆ ನಿಮ್ಮನ್ನ ಹೆಂಗ್ ಸಪೋರ್ಟ್ ಮಾಡ್ಬೇಕು ಅಂತ ನಮಗೂ ಚೆನ್ನಾಗ್ ಗೊತ್ತು. ನೀನು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ನೀನು ಅವನ್ ಗ್ಯಾಂಗೇನಾ ಮೋಸ್ಟ್ಲಿ? ಮೆಟ್ಟದೆಲ್ಲ ಹೊಡಿಯಂಗಿರ್ಲಿ, ಟ್ಯಾಲೆಂಟ್ ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದ್ ಮನುಷ್ಯ ಅಂತ ಹುಟ್ಟಿದ್ರೆ ಮನುಷ್ಯನಿಗೆ ಒಂದ್ ಟ್ಯಾಲೆಂಟ್ ಇಲ್ದೆ ಜಗತ್ತೊಳಗಡೆ ಬರಕ್ ಆಗಲ್ಲ. ಈ ಲಾಸ್ಟ್ ಅಲ್ಲಿ ಮಂಜ ಹೇಳಿದ್ ಯಾರಿಗಾನ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಈ ಭೂಮಿ ಮೇಲೆ ಯಾರಾದ್ರೂ ಬರ್ಬೇಕಂದ್ರೆ ಇನ್ನೊಬ್ರು ಟ್ಯಾಲೆಂಟ್ ಇಂದಾನೆ ಮಾಡಿದ್ರೇನೆ ಇನ್ನೊಬ್ರು ಬರಕ್ ಆಗೋದು ಅಂತ ಹೇಳ್ತವ್ರೆ. ಇವನ್ ಯಾವಾಗ ಎಲ್ಲಾ ರೋಸ್ಟರ್ಸ್ಗೂ ಸೇರ್ಸಿ ಮಾತಾಡೋದ್ನೋ ಅವಾಗ್ಲೇ ಡಿಸೈಡ್ ಆಗ್ಬಿಟ್ಟೆ ಇವನ್ನ ಬಿಡೋದಿಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಸೀರೆ ಜೋಪಾನ ಕಮರ್ಯಾ, ಲಂಗನೂ ಹಾಕಿಲ್ಲ, ಚಡ್ಡಿನೂ ಹಾಕಿಲ್ಲ, ಒಂಥರ ಯಾರೋ ರೇಪ್ ಮಾಡಿದಾರ ಹಂಗಿದ್ರಲ್ಲ ಮರ್ಯ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ಮಡದಲ್ಲಿ ಕೆರಿ ಯಾವುದು ಚಪ್ಪ, ಅದಕ್ಕೆ ನೀರಾಕ ಕುಡಿಯನದು ನಿನ್ನ. ಮಡದಲ್ಲಿ ಕೆರಿ ಯಾವುದು, ನೀ ಈ ತರ ಸೂಟ್ ಹಾಕೊಂಡು ಟೈ ಹಾಕೊಂಡು ಟೈಟಾಗಿ ಆಡಿ ಹೇಳ್ತಿದ್ದಲ್ಲ ಶಿವ, ಓವರ್ ಡೋಸ್ ಆಗ್ಬಿಡ್ತಾನೆ. ಅದ ಸ್ವಲ್ಪ ಮಜ್ಜಿಗೆ ಕುಡಿ ಕಮ್ಮಿ ಆಯ್ತಾ? ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಗಾಂಧಾರಿ ತರ ಕಣ್ಣಿಗೆ ಬಟ್ಟೆ ಕಟ್ಕಲ್ಲ,
ಇಲ್ಲೇ ಬೇಡ್ರ ಕಣ್ಣಪ್ಪನ ತರ ಕಣ್ದಾನ ಮಾಡ್ಬಿಡ್ಲಿ ನನಗೆ ಕನ್ಫ್ಯೂಸನ್ ಸಾಯ್ತಾ ಇದ್ರಿ ಯಾತಕ್ಕೆ ಈ ತರ ಹಿಂಸೆ ಕೊಟ್ಟರಿ ಆಳ ದಿಲ್ಲಿರಂಗೈತೆ ಮಂಜುಳ ಮಲ್ಲಿಕ ಮೋದಮಯ ನಮಸ್ತೆ ಡಾಕ್ಟ್ರೆ. ಏನು ಹೇಳಿ? ಇವಳಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಮತ್ತೆ ತಲೆನೋವು. ಓ ಹೌದಾ? ಡಾಕ್ಟ್ರೆ 1 ನಿಮಿಷ ಕಾಲ್ ಬರ್ತಾ ಉಂಟು. ಹಾಂ ಓಕೆ. ನೀನು ಇಲ್ಲೇ ಕೂತಿರು, ಕಾಲ್ ಬರ್ತುಂಟು, ಮಾತಾಡ್ಕೊಂಡು ಬರ್ತೇನೆ. ನೋಡಮ್ಮ, ಈ ಮಳೆಗಾಲದಲ್ಲಿ ಉಂಟಲ್ಲ ಜ್ವರ ಎಲ್ಲ ಸರ್ವೇ ಸಾಮಾನ್ಯ, ಅದಕ್ಕೆಲ್ಲ ಹೆದರ್ಬೇಕಂತಿಲ್ಲ ಆಯಿತಾ. ಮತ್ತು ಮನೆಯ ಸುತ್ತಮುತ್ತ ಉಂಟಲ್ಲ ಈ ನೀರೆಲ್ಲ ನಿಲ್ಲದಾಗೆ ನೋಡಿಕೊಳ್ಬೇಕು. ಈ ಟಯರ್, ಬಕೆಟ್, ಕೆಲವು ಗುಂಡಿಗಳಲ್ಲೆಲ್ಲ ಹಾಗೆಲ್ಲ ನಿಲ್ಲದಾಗೆ ನೋಡಿಕೊಳ್ಬೇಕು. ಅದರಿಂದ ಉಂಟಲ್ಲ ಡೆಂಗ್ಯೂ, ಮಲೇರಿಯಾದಂಥ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದಕ್ಕೊಂದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಏನಾದರೂ ಹೇಳಿದ್ರಾ ಡಾಕ್ಟ್ರೆ? ಸ್ವಲ್ಪ ಒಳ್ಳೆಯ ವಿಷಯ ಹೇಳಿದ್ದು. ನನಗೆ ಇವಳ ಬಗ್ಗೆ ಒಂದು ಹೇಳಲಿಕ್ಕೆ ಮರ್ತೋಯ್ತು ಡಾಕ್ಟ್ರೆ. ಹೌದಾ? ಬೇರೆ ಏನಾದರೂ ಪ್ರಾಬ್ಲಮ್ ಉಂಟಾ ಹೇಗೆ? ಹಾಗಲ್ಲ ಡಾಕ್ಟ್ರೆ, ಇವಳಿಗೆ ಸ್ವಲ್ಪ ಕಿವಿ ಕೇಳೋದಿಲ್ಲ. ತುಂಬಾನೇ ಉಪದೇಶ ಮಾಡಿ ತಮ್ಮ ಓವರ್ ಸೈಜ್ ಟಿ ಶರ್ಟ್ ಅದಾವಣ? ಅಣ್ಣ ಓವರ್ ಸೈಜ್ ಇಲ್ಲ, ಫುಲ್ ಸ್ಲೀವ್ ಕಾಟನ್ ಶರ್ಟ್ ಅದ ನೋಡು. ತೋರ್ಸ. ಬರೀ ರೆಡ್ ತೋರಿಸ್ತಿಲ್ಲ, ಬ್ಲೂ ತೆಗಿಯೋದ. ಹಾ ಇದಿರ್ಲಿ. ಎಷ್ಟಿದೆ? 800 ರೂಪಾಯಿ ಅಣ್ಣ ಶರ್ಟಿಗೆ, ನೀವ್ 750 ರೂಪಾಯಿ ಕೊಡ್ರಿ ಅಣ್ಣ. 300 ಅಣ್ಣ ಲುಕ್ಷಾನ್ ಆಗತ್ತಣ್ಣ ನನಗ. ಲಾಸ್ಟ್ 650 ರೂಪಾಯಿ ಕೊಡೋಣ. 300 ಅಣ್ಣ ನಿಮ್ಗೂ ಬೇಡ ನಮಗೂ ಬೇಡ, ಲಾಸ್ಟ್ 450 ರೂಪಾಯಿ ಕೊಟ್ಬಿಡ್ರಿ. 300 ಅಣ್ಣ ನಂಗ್ ಬಿದ್ದ ರೇಟ ಕೊಡಾಕತ್ತೀನಿ, 10 ರೂಪಾಯಿ ಲಾಭ ಇಲ್ಲ ನನಗ. ಲಾಸ್ಟ್ 350 ರೂಪಾಯಿ ಕೊಟ್ಬಿಡ ಅಣ್ಣ. 300 ಸರಿ ತಗೋರಿ ಅಣ್ಣ. ಸಾಗ್ಯಾ ಪ್ಯಾಕ್ ಮಾಡ್ಲಿ ಅದನ್ನ. 200 ಬಾ ಅಣ್ಣ, ಅಂಗಡಿಯಿಂದ ಕರ್ಕೊಂಡು ಹೋಗೋಣ. ಕಾಲ್ ಬರ್ರಿ ಬಿಡಿ ನನ್ನ ಅಂಗಡಿ. ಏನಪ್ಪ ಏನ್ ಮಾಡೈತಿ? ಬರೋ ಸ್ವಲ್ಪ ನಾಷ್ಟ ಮಾಡಕ್ಕೆ ತಡಿ. ಆಗಿದ್ ದೋಸ್ತ್ ಬೇಡ. ಇಡ್ಲಿ ಮಾಡ್ಯಾರ ತಡಿ, ತಿನ್ನಕ್ಕೆ ಒಂದೆರಡು. ದೋಸ್ತ ಅದ ನಿನ್ ದೇವ್ರ ಕಾಯಿ ಹೊಡ್ಸಿದ್ದೆ, ಅದು ಇಲ್ಲೇ ಬಿಟ್ಟ ನಿನ್ ಕಡೆನ. ಅದ್ರಲ್ಲೇನ ಚಟ್ನಿ ಮಾಡಿದ್ವಿ ದೋಸ್ತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ದೇವರು ಕಟ್ಟಿದ ಗುಡಿಯಲ್ಲಿ ನಮ್ಮ ಹೆಣ್ಮಕ್ಳು ಬಸ್ರೀರಾದ್ರೆ ಅವರು ಒಂಥರ ದೇವತೆ ಥರ ಕಾಣ್ತಾರೆ. ನೀನು ಯಾವನ ಮರೆ ಒಳ್ಳೆ ದೆವ್ವ ಥರ. ನಿಂಗೂ ಬೈಕೆ ಅದಾವ? ಏನು ಬೇಕು? ನಾವು ಬೇಕಾ? ಕಿತ್ಲೇನು? ನಿಂಗೆ ಅಲಸ್ತಾಳೆ. ಸರಿ ಅಲಸ್ತಾಳೆ ಕೊಟ್ಬಿಡ್ತೀನಿ. ನೋಡಿ ಕಚ್ಚಾಡ್ಬೇಡ್ರಿ, ಒಬ್ಬೊಬ್ರ ಆರಾಮ್ ತಿನ್ರಿ. ಮೊದಲೇ ವಿಕಲಚೇತನ್ಗೆ ಮೊದಲೇ ಆತೈತಿ, ಬಿಡ್ಲಿ ಅದಕ್ಕೆ. ಬಾ ತಿನ್ ಬಿಡ್ರಿ, ಅದು ಬಿಡ, ಅದು ತಿನ್ನಕ್ ಬಿಡೋದಕ್ಕೆ. ಹಾ ಅಟ್ಯಾಕ್ ಅಟ್ಯಾಕ್. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ನಾನು.
ನನ್ನ ಬಂದೂಕಿಲೆ ಶೂಟ್ ಮಾಡಿದ್ರೆ ಪಕ್ಕಾ ಸಾಯ್ತೀನಿ. ತಿರ್ಗಾ ಒಂದ್ ಸಾಯಿಸಲ್ವಾ ನಾನು? ಸತ್ತು ಬಿದ್ದಿರ್ತಿಲ್ಲ ನೀನು, ಮತ್ತೆ ಎದ್ದು ಬಂದು ಸಾಯ್ ಹೊಡಿತೀನಿ ಅವ್ರನ್ನ. ಏನ್ ಮ್ಯಾಮ್ ನೀವು ಹಿಂಗ? ಬೇಕ ಅವ್ನ ಯಾಕೆ ಇಂಟ್ರು ತೊಗೊಂಡಿ ಬೇ, ಒದ್ದು ಹೊರಗೆ ಓಡಿಸ್ಬಿಡ ಅವನ್ನ. ಏನು ತಲೆ ಹಟ್ ಕವು ಹಡಿಸಿ. ಗೈಸ್ ಫೈನಲಿ ಇಷ್ಟು ಡೇಸ್ ಆದ್ಮೇಲೆ ನನಗೂ ಒಂದು ಹುಡುಗಿ ಮೇಲೆ ಲವ್ ಆಗೈತೆ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇದೀನಿ. ಅದಕ್ಕಿಂತ ಮುಂಚೆ ನಾನು ಬಾಬ್ಜಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹಲೋ ಹಲೋ, ಹೇಳಪ್ಪೋನಾ, ಏನ್ ಸಮಾಚಾರ? ಬಾಬ್ಜಿ ನಂಗೊಂದು ಹುಡುಗಿ ಮೇಲೆ ಲವ್ ಆಗ್ಬಿಟ್ಟೈತೆ. ಏನೋ ಲವ್ ಆಗೈತಾ? ಯಾರ ಹುಡುಗಿ? ಒಂದೇನ್ ಪ್ರಾಬ್ಲಮ್ ಅಂದ್ರೆ ಬಾಬ್ಜಿ, ಅವಳು ಮುದ್ಕಪ್ಪನ ಜೊತೆ ಅವಳು ಅಷ್ಟೇ, ಮುದ್ಕಪ್ಪನ ಜೊತೆ ವಿಡಿಯೋ ಮಾಡೋಳೆ, ಅದೊಂದು ಸಾಲ್ವ್ ಆಗ್ಬೇಕು ನನಗೆ. ಮುದ್ಕಪ್ಪ ಜೊತೆ ಇರೋಳ? ಯಾರು ಒಂದ್ಸತಿ ತೋರ್ಸಮ್ಮ. ವಿಡಿಯೋ ಕಳಿಸ್ತೀನಿ ನೋಡ್ರಿ, ಒಂದು ನಿಮಿಷ ಇನ್ಸ್ಟಾಗ್ರಾಮಲ್ಲಿ. ಲೇ ಲೇ ಲೇ, ಪ್ರಸಾದ ತಿನ್ನಕ್ ಹೋದ್ರೆ ಗಂಟೆ ಹೊಡೆದು ಬರ್ಬೇಕಾಗ್ತದೋ, ನಿನ್ಗೆ ಅರ್ಥವಾಗಲ್ಲ ಈ ಮ್ಯಾಟ್ರ್ ಎಲ್ಲ. ಏನು ಅದು ಅವಳೆಲ್ಲ ಅವನ? ಹಲೋ 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 ಪವನ, ಏ ನಿಗದ್ಕೊಂಡ್ಬಿಟ್ಟೇನಲ್ಲ? ಅಲ್ಲ, ಅತ್ತೆ 8 ಗಂಟೆಗೆ, ಮಾವ 9 ಗಂಟೆಗೆ, ಇನ್ನ ಗಂಡ 10 ಗಂಟೆಗೆ, ನಾ ಅದ್ನಿ ಅಂತೂ 11 ಗಂಟೆಗೆ, ಮತ್ ಮನಿ ಸೊಸಿ ಹೇಳ್ಬೇಕ 5 ಗಂಟೆಗೆ. ಕೇಳಿದ್ರ ನೀವ್ ಮನಿ ಲಕ್ಷ್ಮಿ ಅದಿರಲ್ಲ ಅಂತ, ಮತ್ ನೀವುಗಳೇನ್ ರಾಕ್ಷಸದಿರ ಏನ್? ഹലോ ഉണ്ടോ? ഇതിൽ കുറച്ച് ബോട്ടിലുണ്ട്, അതങ്ങെടുത്തോ. ಥ್ಯಾಂಕ್ಸ್. ഒരു മിനിറ്റ് ചായ കുടിച്ചോ? ഇത് വേണ്ടപ്പാ, അതോടെ വെക്കപ്പാ. അല്ല നിങ്ങൾ ബോട്ടിലാവുന്നില്ല, അല്ല വളരെ ഉപകാരം. അടക്കട്ടെ. ಭವಾನಿ, ಏನಣ್ಣ? ನಾನು 3 ದಿವಸದಿಂದ ಜಸ್ಟ್ 150 ರೂಪಾಯಿ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತದು 3 ಕೋಟಿ ರೂಪಾಯಿ ಆಗೈತೆ. ಏನ್ ಹೇಳ್ತಿದ್ಯಾ ಅಣ್ಣ? ಸುಳ್ಳು. ರೀ, ಸ್ವಲ್ಪ ತಲೆ ಮಸಾಜ್ ಮಾಡಿ. ಅರ್ಧ ತಲೆ ನೋವು ರೀ. ಯಾರ್ಯಾರಿಗೆ ಎಷ್ಟು ತಲೆ ಇದೆ ಅಷ್ಟೇ ತಲೆ ನೋಯೋದು. ಬ್ರೋ ಏನಾಯ್ತು ಬ್ರೋ? ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ, ಸರಿನಾ? ಆ ಫೋಟೋ ಯಾವ ಬಿಸ್ಕೆಟ್ ಅಂತ ಹೇಳಿದ್ರೆ ನಿಮ್ಗೆ 1000 ರೂಪಾಯಿ ಕಾಸು ಕೊಡ್ತೀನಿ, ಸರಿನಾ? ಓಕೆನಾ? ಪಾರ್ಲೆಜಿ ಬಿಸ್ಕೆಟ್ ಕಾರಣ ನರೇಂದ್ರ ಮೋದಿಜಿ ಬಿಸ್ಕೆಟ್ ಹೊಸದಾಗಿ ಬಂದಿರೋದು.
ಅಣ್ಣವ್ರೆ ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡದ? ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ, ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೊಡ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಆ ಆಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನಿರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ ಇಲ್ಲ ಕೇಳಿಸ್ಕೊಂತಾರು ಇರ್ತಾರ? ಕೇಳಿಸ್ಕೊಂತಾರು ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರ ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀನ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ ಇನ್ನೇನ್ ವೇಸ್ಟ್ ಅಲ್ಲ? ನೀನ್ ಯಾರಿಗೋ ಕಾಸು ಕೊಡ್ದಿರೇ ಸ್ವರ್ಗಕ್ಕೆ ಹೋಯ್ತಿದ್ಯಾ? ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತೀಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಏಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕೋಕ್ ಕಳ್ಸೋ ಕೀಚಕ ಅಲ್ಲಪ್ಪ ನಾನು. ನಮ್ಮನ್ ಬಾಳೆ ಮಗನೇ. ಸುಮ್ನಿರು, ಯಾಕೆ ಅಳ್ತಾ ಇದ್ಯಾ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅವನ ಅಜ್ಜಿ ದೇವ್ರ ಮೇಲೆ ನಮ್ ಕೆರೆ ಓಡಿಸ್ಬಿಟ್ಟಲ್ಲ, ಕಂದ್ರೆ ಕಜ್ಜಿ ನಾಯಿ ನನ್ ಮಗನೇ. ಹೀಟಕತ್ತಿ ರೀ, ಅಡಿಗೆ ಮಾಡ್ರಿ. ಏನಾರ ಮಾಡ. ಚಪಾತಿ ಮಾಡ್ಲಿ, ರೊಟ್ಟಿ ಮಾಡ್ಲಿ? ನಿಂಗೆ ಏನ್ ಮನ್ಸಿ ಬರ್ತದೆ ಮಾಡ ಬಂಗಾರ? ಹೇಳ್ರಿ, ಏನ್ ಮಾಡ್ಲಿ ಹೇಳ್ರಿ. ರೊಟ್ಟಿ ಮಾಡು. ರೊಟ್ಟಿ ಇಟ್ಟು ಖಾಲಿ ಐತದ ಮೊನ್ನೆ ಹೇಳಿನಿಲ್ಲ ನಿಮ್ಗೆ. ಚಪಾತಿಯಾರ ಮಾಡು. ಚಪಾತಿ ತಿನ್ಬೇಡ್ರಿ, ಹೀಟಕತ್ತಿ. ನಿಂಗೆ ಏನ್ ಮನ್ಸಿಗೆ ಬರ್ತೈತೆ ಅದರ ಮಾಡು. ಕಡಿ ಇಷ್ಟದಂತಾನೆ ಮಾಡಾಕ ನೀವ್ ಹೇಳ್ರಿ ಏನ್ ಮಾಡ್ಬೇಕು. ಕಡಿಕ ಒಗ್ಗರ್ಣೆನ ಮಾಡಿಬಿಡು. ಒಗ್ಗರ್ಣೆ ತಿಂದ್ರ ಮೈ ಬರ್ತೈತ್ರಿ. ಕಡಿಕ್ ನಾ ಹೇಳಷ್ಟು ಮಾಡ್ತೀನ. ಹೇಳ್ರಿ. ಬಡ ಅವಲಕ್ಕಿ ಮಾಡಿಬಿಡು. ಅಯ್ಯೋ, ಅವಲಕ್ಕಿ ಗ್ಯಾಸ್ ಕತ್ರಿ ಹೊಟ್ಟಿ. ಅದಕ್ಕೆ ಹೇಳತ್ ಬಂಗಾರ, ನಿಂಗೆ ಏನ್ ಮನ್ಸಿಗೆ ಬರತ್ತ ಅದ್ ಮಾಡು. ನೀವ್ ಹೇಳಿದ್ದ ಮಾಡ್ತೇನ್ರಿ ನಾನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಬಂಗಾರ, ನಿಮ್ ಏನ್ ಇಷ್ಟ ಅನ್ಸತ್ತ ಅದ್ ಮಾಡ್ಬಿಡು. ಬ್ಯಾಡ್ರಿ, ನೀವ್ ಏನ್ ಹೇಳ್ತೀರಿ ಅದನ್ನ ಮಾಡ್ತೇನ್ರಿ. ನಿಮ್ಗೆ ಏನ್ ಬೇಕು ಹೇಳ್ರಿ, ಅದನ್ನ ಮಾಡ್ಕೊಡ್ತೇನ್ರಿ. ಏನ ಉಪ್ಪಿಟ್ಟು ಮಾಡಿಬಿಡು. ಆಯ್ತವ್ರಿ, ನಿಮ್ಗ ಇಷ್ಟ ಅಂದ್ರೆ ನಾ ಉಪ್ಪಿಟ್ಟ ಮಾಡ್ಕೊಡ್ತೇನ್ರಿ ನಿಮ್ಗ. ಉಪ್ಪಿಟ್ಟು ದಿನ ಉಪ್ಪಿಟ್ಟು. ಸುಮ್ಮನೆ ನಾವು ಎಲ್ಲರ ಹೆಣ್ ನೋಡ್ಬೇಕಣತ್ತೇನೆ. ಆಯ್ತು, ಆಮೇಲೆ ಚಲೋ ದಗದನ. ಈಗ ನಿಮ್ಮ ಅವ್ವ ಅಪ್ಪ ಹುಡುಕ್ಯಾಡಂದ್ರು 2 ವರ್ಷ ಮುಂದೆ ಹೋಯ್ತಾರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ತಿನ್ಸುಳ ಬ್ಯಾರೆ ಆಗ್ಲಿ ನೀವು. ಹೆಂಗೋ ನೀವು ಅಣ್ಣ ತಮ್ಮ ಇಬ್ಬರದ್ರಲ್ಲ? ಅದ ಇಬ್ಬರದಕ್ರಿ ಬ್ಯಾರೆ ಆಗಿ ನಾನು ನಮ್ಮ ಹೆಣ್ಮಕ್ಳು. ನಿಮ್ಮ ಅಪ್ಪ ಕೊಡ್ತಾನ. ನಿಮ್ಮ ಅವ್ವ ಅಪ್ಪನ ಬಿಟ್ಟು ಹೋಗವ, ನೀನು ಅವ್ರು ಕರ್ಕೊಂಡು ಬೇರೆ ಅವ ನೋಡಿದ್ಲ ಹೆಂಗೇನ ದಿನ ಹೆಣ್ಣಾರ ಸಿಗ್ಬೇಕಲ್ಲ. ಇದು ಹೇಳ್ಬಿಡ್ಲ, ಯಾರ ಖಾಲಿ ಇದ್ರೆ ಮೆಸೇಜ್ ಮಾಡತ್ತೇವೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಕಡಿಕಿಲಿಕ ನಮ್ಮ ಮನ್ಯಾಗ ಮಾಡತಕ್ಕ ಸುಮ್ಮರು. ದೇವ್ರ ಕೈ ಕೊಟ್ಟಾನ, ಅದ ಕೈ ಮ್ಯಾಗ ಕೆಲಸ ಮಾಡ್ಕೊತ ಹೊಲ್ದಂಗ ಕೆಲಸ ಅದು ಮಾಡುದ. ಈಗ ಸಣ್ಣವ್ರಿತ್ತಿಲ್ಲ ಅಂಗನವಾಡಿಗೆ ಅದು ಹೋಗಾಗ, ಅವಾಗ ನಾವ್ ಯಾವ್ರೆ ಒಂದೊಂದು ಗಂಟು ಹಾಕೊಂಡಿದ್ವಿ ಅಂದ್ರೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಚಲೋ ತಗೋದಿತ್ತವ್ ನೋವುನದ. ಸಣ್ಣಾಗಿದ್ದಾನ ಹಿಡ್ದ ಇಲ್ಲಿತ್ತನ ಅವ್ರ ಹಿರಿಯಾರು ಈಗ ಹಳಿ ಹಿಡ್ದ ಈಕಿನ್ ಇವಂಗ ಕೊಡ್ತಿ ಹೋಗ್ತಿರ್ತಾರಲ್ಲ, ಹಂಗ ನಾನು ನಿನ್ನ ಮದ್ವಿ ಹಾಕೊಂಡ್ ದೊಡ್ಡಕ್ಕೆ ಆಗನತ್ತಿ. ಆಗ ಅವ್ರ ಮನ್ಯಾಗ ಒಪ್ಪಿಸಿ ಬಿಡುದ್ ನಾವು. ಹಾಲೋಡಿಗೆ ಹೋಗಾಗ ಚಲೋ ತಗದ ಹತ್ತಿರ್ತಾರು. ನೀ ಯಾವ್ದ್ರ ನೌಕರಿ ಹಿಡಿ ಬಾವ, ನಿನ್ ಮಗಳು ನಿನಗ ಕೊಡ್ತಿರ್ತಾರ. ಈ ನೌಕರಿ ಹಿಡಿದ್ರು ಅಲ್ಲಿತಾರ ಅವ್ರು. ಅಭಿಮಾನಿಗಳ ಸಂಬಂಧ ಬದುಕಿದಂಗ ನಾ ಇಲ್ಲಿಕ ಆಗ ಸಾಯ್ತೀನಿ. ನಿಮ್ ಸಂಬಂಧ ಬದುಕೇನ್ರಿ ನಾ ಸಾಯ ಅಂದ್ರ ಸಾಯ್ತೀನ್ರಿ, ಇಲ್ಲಿಕ ಬ್ಯಾಡ್ರಿ. ಎದ್ರ ಸಂಬಂಧ ಸಾಯ್ತಿ ಹೇಳು? ಸುಮಾರು ಸಾಯ ಅಂದ್ರ ತಿನ್ನರೆ ಉದ್ಯೋಗ ಇಲ್ಲ, ಶಾಂತಿ ಇಲ್ಲ ತಮ್ಮ.